ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುನಿಲ್. ನಮ್ಮ ಚಾನಲಿಗೆ ಇನ್ನೂ ಯಾರು ಹೊಸಬರಿರುತ್ತೀರೋ ಅವರು ದಯವಿಟ್ಟು ಕೆಳಗಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ರೀತಿ ಮಾಡುವುದರಿಂದ ನಾವು ಮಾಡಿರ್ತಕ್ಕಂಥ ಎಲ್ಲ ಟೆಕ್ನಿಕಲ್ ಹಾಗೂ ಮನೋರಂಜನೆ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಯೂಟ್ಯೂಬ್ನಲ್ಲಿ ನಿಮಗೆ ನೋಡಲು ಅನುಕೂಲವಾಗುತ್ತವೆ. ನಾನು ನಮ್ಮ 4 ಎಕರೆ ತೋಟವಾದಂಥ ಕಬ್ಬಿನ ತೋಟಕ್ಕೆ ಬಂದಿರ್ತೀನಿ. ಇಲ್ಲಿ ನಾವು ಅಳವಡಿಸಿದಂತಹ ನೀರಿನ ಸೌಕರ್ಯವನ್ನು ಮೋಟಾರ್ ಮುಖಾಂತರ ಮತ್ತು ಈ ಕವಲೆ ಮುಖಾಂತರ ಹಾಯಿಸುವ ವಿಧಾನದಲ್ಲಿ ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡಿರ್ತಕ್ಕಂಥ ಕೆಲವು ಟ್ರಿಕ್ಸ್ಗಳನ್ನು ನಿಮಗೆ ಈಗ ತೋರಿಸಲು ಇಷ್ಟಪಡುತ್ತೇನೆ. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಮೋಟಾರ್ ಮುಖಾಂತರ ಕಾಲುವೆ ಊಟ ನೀರು ಹಾಯಿಸುವಾಗ ಪ್ರತಿ ಒಂದು ಸಾಲಿಗೆ ನೀರನ್ನು ನೀವು ನಿಂತು ಇಲ್ಲಿಯೇ ಕುಳಿತುಕೊಂಡು ನೀರು ಹಾಯಿಸಬೇಕಾಗುತ್ತದೆ. ಆದರೆ ನಾವು ಮಾಡಿರ್ತಕ್ಕಂಥ ಹೊಸ ವಿಧಾನದಲ್ಲಿ ನೀವು ಇಲ್ಲಿ ನಿಂತುಕೊಳ್ಳುವ ಅವಶ್ಯಕತೆ ಇಲ್ಲ. ಒಂದು ಬಾರಿ ನೀರನ್ನು ನೀವು ಟೈಮಿನ ಮುಖಾಂತರ ಸೆಟ್ ಮಾಡಿದರೆ ಅಷ್ಟು ಟೈಮ್ದೊಳಗಡೆ ಬಂದು ನೀವು ಚಾವಿಗಳನ್ನು ಸ್ಟಾರ್ಟ್ ಮಾಡಿ ಅಥವಾ ನೀರು ಮುಗಿದ ನಂತರ ಬಂದು ಮಾಡಿ ಹೋದರೆ ಸಾಕಾಗುತ್ತದೆ. ಅತಿ ಸರಳ ಉಪಾಯದಲ್ಲಿ ಹೆಚ್ಚಿನ ಒಂದು ನೀರು ನೆನೆಯುವ ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಕಷ್ಟಕರವಾದ ಕೆಲಸವಿಲ್ಲದೆ ಅನುಕೂಲವಾಗುವ ಥರ ಕಡಿಮೆ ಖರ್ಚಿನಲ್ಲಿ ಮಾಡಬಹುದಂಥ ಒಂದು ಸರಳ ವಿಧಾನ ಇದಾಗಿದೆ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಕಬ್ಬಿನ ಹೊಲ. ಇದರಲ್ಲಿ ನಾವು ಅಳವಡಿಸಿದ್ದೇವೆ. ಇದು ಒಂದು 3-4 ತಿಂಗಳ ಆಸುಪಾಸಿನಲ್ಲಿದೆ. ನಾವು ಇದಕ್ಕೆ ಈ ಅಡಿಚಿಂಚಿ PVC ಪೈಪಿಗೆ 1 ಇಂಚಿ ರೇನ್ ಪೈಪಿನ ಚಾವಿಗಳು ದೊರೆಯುತ್ತವೆ. ಡ್ರಿಪ್ ಅಂಗಡಿಯಲ್ಲಿ ಹಾಗೂ ನಿಮ್ಮ ಸಮೀಪದ ಯಾವುದಾದರೂ ಹತ್ತಿರದ ಅಂಗಡಿಗಳಲ್ಲಿ, ಮೋಟರ್ ಅಂಗಡಿಗಳಲ್ಲಿ ನೀವು ಕೇಳಿದರೆ ಸಿಗುತ್ತವೆ. ಆ ಡ್ರಿಪ್ ಚಾವಿಗಳನ್ನು ನಾವು ಈ ಥರ ಅಳವಡಿಸಿದ್ದೀವಿ. ಇದನ್ನು ನೀವು ಈ ರೀತಿ ಸಾಕಾದ ನಂತರ ಬಂದ್ ಮಾಡ್ಬೋದು, ಬೇಕಾದಾಗ ಚಾಲೂ ಮಾಡಿಕೊಳ್ಳಿ. ಈ ಒಂದು 7.5 ಹಾರ್ಸ್ ಪವರ್ ಮೋಟ್ರಿಗೆ 7.5 ಹಾರ್ಸ್ ಪವರ್ ಮೋಟ್ರ್ HP ಮೋಟ್ರಿಗೆ ಕಮ್ಮಿ ಅಂದರೂ 8ರಿಂದ 10 ಸಾಲುಗಳಿಗೆ ಒಂದೇ ಸಮಯದಲ್ಲಿ ನೀರನ್ನು ಬಿಡಬಹುದು. ಈ ನಮ್ಮ ಕಬ್ಬಿನ ಪಡವು ಕಡಿಮೆ ಅಂದರೂ ಒಂದು 700ರಿಂದ 800 ಫೂಟ್ದವರೆಗೆ ಉದ್ದ ಇರುತ್ತದೆ. ಇಷ್ಟು ಉದ್ದ ಇರುವ ಈ ಕಬ್ಬಿನ ಸಾಲುಗಳು ನಾವು 8ರಿಂದ 10 ಚಾವಿಗಳನ್ನು ಸ್ಟಾರ್ಟ್ ಮಾಡಿದ್ದಾದ್ರೆ 5ರಿಂದ 6 ತಾಸದ ಒಳಗಡೆ, ಸ್ವಲ್ಪ ನಮ್ಮ ಏರಿಯಾ ಕೆಳಗಿನ ಕಡೆ ಡೌನ್ ಭಾಳ ಇರುವುದರಿಂದ ಸ್ವಲ್ಪ ಜಲ್ದಿನೇ ಮುಟ್ಟುತ್ತವೆ. ಅದರಿಂದ ನಾವು ಮಡಿ ಕಟ್ಟುವುದಾಗಲಿ, ಬೋದಿಗೆ ಮಡ್ಡಿ ಹಾಕಿ ಮಡಿ ಕಟ್ಟಿ ಲೇಬರ್ಸ್ ಜಾಸ್ತಿ ಹತ್ತುವ ಸಲುವಾಗಿ ನಾವು ಈ ರೀತಿ ನೀರನ್ನು ಒದಗಿಸ್ತಾ ಇದ್ದೀವಿ. ಈಗ ನಿಮಗೆ ಕಾಣಿಸ್ತಕ್ಕದ್ದು ಈ ನಾವು ರೆಡಿ ಮಾಡಿರ್ತಕ್ಕಂಥ PVC ಪೈಪಿಗೆ ಹೋಲನ್ನು ಹಾಕಿ ರೆಡಿ ಮಾಡಿರೋ ಚಾವಿಗಳು ನೋಡುತ್ತಾ ಇರಿ ಫ್ರೆಂಡ್ಸ್. ಈಗ ಈ ಥರ ಏನು ಕಾಣಿಸ್ತಾ ಇದೆಯಲ್ವ, ಇವೆಲ್ಲ ಈಗ ನಾವು ಆಲ್ರೆಡಿ ಮೋಟ್ರ್ ಸ್ಟಾರ್ಟ್ ಮಾಡಿದ್ದೇವೆ. ಸ್ಟಾರ್ಟ್ ಮಾಡಿ 1 ಅವರ್ ಮೇಲಾಯಿತು. ಇದಕ್ಕಿಂತ ಮೊದಲು ಏನಿದೆ 5ರಿಂದ 6 ತಾಸು ನಾವು 10 ಚಾವಿಗಳಿಗೆ ನೀರನ್ನು ಕೊಟ್ಟಿದ್ದೀವಿ. ಮೊದಲು ನೀರು ಕೊಟ್ಟ ಚಾವಿಗಳು ಈ ರೀತಿ ಈಗ ಬಂದ್ ಮಾಡಿದ್ದೇವೆ. ಇದರಲ್ಲಿ ಈ ರೀತಿಯಾಗಿ ನೀರು ಹಾಯುತ್ತದೆ. ಪ್ರತಿಯೊಂದು ಬೋಧವು ಪೂರ್ತಿ ಕಬ್ಬಿಗೆ ಸಂಪೂರ್ಣವಾಗಿ ನೀರನ್ನು ಒದಗಿಸಲು ಸಾಧ್ಯವಾಗುತ್ತದೆ. ಶ್ರಮವು ಕಡಿಮೆ ಮತ್ತು ಈ ರೀತಿ ಮಾಡುವುದರಿಂದ, ನೀರು ನಿಧಾನವಾಗಿ ಹಾಯಿಸುವುದರಿಂದ ಜಾಸ್ತಿ ನೀರನ್ನು ಹಿಡಿಯುತ್ತದೆ. ಮತ್ತು ನೀವು ಇದರಲ್ಲಿ ಬೇಕಂದರೆ ಫರ್ಟಿಲೈಸರನ್ನು ಇರಿಗೇಷನ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿಯಾದಂಥ ನೀವು ಅಮೋನಿಯಂ ಆಗಲಿ, ಯೂರಿಯಾ ಆಗಲಿ ನೀರಿನ ಮುಖಾಂತರ ಮೋಟ್ರದಿಂದ ಸಹಾಯದಿಂದ ಒತ್ತಿಸಿದರೆ ಈ ಪ್ರತಿ ಸಾಲುಗಳಿಗೆ ಆಟೋಮೆಟಿಕ್ಕಾಗಿ ನಿಮಗೆ ರಸಗೊಬ್ಬರನೂ ಕೂಡ ಇದರಲ್ಲಿ ಕೊಡಲು ಅನುಕೂಲವಾಗುತ್ತದೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಇದರಲ್ಲಿ ರಸಗೊಬ್ಬರಗಳನ್ನು ಕೂಡ ಕೊಡ್ತಾ ಬಂದಿದ್ದೇವೆ. ಯೂರಿಯಾ ಆಗಲಿ, ಅಮೋನಿಯಂ ಆಗಲಿ. ನಮ್ಮ ಕಬ್ಬಿನ ಬೆಳೆ ಈ ರೀತಿ ಇದೆ.
4 ತಿಂಗಳ ಆಸುಪಾಸಿನ ಬೆಳೆ ಇದು. ಲಾಸ್ಟ್ ಸೀಸನ್ನಿಗೆ ಕಟಾವು ಮಾಡುತ್ತೇವೆ. ನಮ್ಮಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಇರುವುದರಿಂದ ಲಾಸ್ಟ್ ಸೀಸನ್ನಲ್ಲಿ 18ರಿಂದ 20 ಗಣಿಕೆಗಳಾದ ನಂತರ ನಾವು ಅನಿವಾರ್ಯ ಕಾರಣಕ್ಕಾಗಿ ಕಟಾವು ಮಾಡಿಕೊಳ್ಳುತ್ತೇವೆ. ನೀವು ಬೇಕಿದ್ದರೆ ನೀರಿನ ಅನುಕೂಲ ಇರುವಂಥವರು ಮುಂದಿನ ವರ್ಷ ಬೇಕಾದರೂ 16 ತಿಂಗಳ ನಂತರ ಕಡಿಸಬಹುದು. ನಾವು 8ರಿಂದ 6 ತಿಂಗಳ ಒಳಗಡೆ ಕಬ್ಬನ್ನು ಕಟಾವು ಮಾಡುತ್ತೇವೆ. ಈ ಇರಿಗೇಷನ್ ಪದ್ಧತಿಯಲ್ಲಿ ನಿಮಗೇನಾದರೂ ಅಡಚಣೆಗಳು ಅಥವಾ ಮಾಡಲಿಕ್ಕೆ ತೊಂದರೆ ಅನಿಸಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಮೆಂಟ್ ಬಂದ ನಂತರ ನಾನು ನೋಡಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಪೂರ್ತಿ ಡೀಟೇಲಾಗಿ ಚಾವಿಗಳನ್ನು ಅಳವಡಿಸೋದು ಹೇಗೆ, ಒಂದು ಮೋಟಾರಿಗೆ ಎಷ್ಟು ವಾಲ್ಗಳನ್ನು ಅಳವಡಿಸಬೇಕು ಎಂಬುದರ ಬಗ್ಗೆ ಪೂರ್ತಿ ಡೀಟೇಲಾಗಿ ತಿಳಿಸಿಕೊಡುತ್ತೇನೆ.